ಹಲೋ ಫ್ರೆಂಡ್ಸ್, ನೀವು ನಿಮ್ಮ ವಾಟ್ಸಪ್ ಮೆಸೇಜ್ ಓಪನ್ ಮಾಡದೆ ಮೆಸೇಜ್ನ ಓದಬೇಕೆಂದರೆ ಇಲ್ಲದೆ ನಿಮ್ಮ ಲಾಸ್ಟ್ ಸೀನ್ ಅಪ್ಡೇಟ್ ಮಾಡದೆ ಅಥವಾ ಬ್ಲೂ ಟಿಕ್ ಕಳಿಸದೆ ಮೆಸೇಜ್ನ ನೋಡಬೇಕೆಂದ್ರೆ ಈ ವಿಡಿಯೋ ನೋಡ್ತಾ ಇರಿ, ನಿಮಗೆ ಮಾಹಿತಿ ಸಿಗಲಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಗುರುಜಿ ಇನ್ ಕನ್ನಡ. ಈ ವಿಡಿಯೋಲ್ಲಿ ನೋಡೋಣ ಯಾವ ತರ ನಿಮ್ಮ ವಾಟ್ಸ್ಆಪ್ ಮೆಸೇಜ್ನ ಓಪನ್ ಮಾಡದೆ ನೀವು ಮೆಸೇಜ್ನ ನೋಡೋದು ಅಥವಾ ವಾಟ್ಸ್ಆಪ್ ಲಾಸ್ಟ್ ಸೀನ್ ಅಪ್ಡೇಟ್ ಮಾಡದೆ ನೀವು ಮೆಸೇಜ್ನ ನೋಡಬಹುದು. ಅದಕ್ಕೋಸ್ಕರ ಪ್ಲೇಸ್ಟೋರ್ಗೆ ಹೋಗಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಟೈಪ್ ಮಾಡಿ ಡ್ಯಾಶ್ ಡೋ, ಇದನ್ನು ಓಪನ್ ಮಾಡಿ. ಇಲ್ಲಿ ಮೇಲ್ಗಡೆ ಬಂದಿದೆ ಡ್ಯಾಶ್ ಡೋ ಅಂತ, ಇದಕ್ಕೆ ಇನ್ಸ್ಟಾಲ್ ಮಾಡಿ. ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆಗ್ತಾ ಇದೆ. ಇದು 4.20 MB ಇದೆ. ಇವಾಗ ಇಲ್ಲಿ ಓಪನ್ ಬಂದಿದೆ, ಓಪನ್ ಮಾಡೋಣ. ಇನ್ಸ್ಟಾಲ್ ಆಗಿದೆ ಡ್ಯಾಶ್ ಡೋ. ಇಲ್ಲಿ ಮೇಲ್ಗಡೆ ನೋಟಿಫಿಕೇಶನ್ ಎಕ್ಸೆಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಆಕ್ಟಿವ್ ಮಾಡೋಣ. ತೋರಿಸ್ತಾ ಇದೆ ಡ್ಯಾಶ್ ಡೋ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇದೊಂದು ಪಾಪಪ್ ಬಂದಿದೆ, ಅದನ್ನು ಓದಬೇಕಂದ್ರೆ ಓದಿ, ಇಲ್ಲ ಅಂದರೆ ಓಕೆ ಅಂತ ಹೇಳಿ ನಡೆಯುತ್ತೆ, ಅದಕ್ಕೇನಿಲ್ಲ. ಇವಾಗ ಡ್ಯಾಶ್ ಡೋ ಓಪನ್ ಮಾಡೋಣ ಫ್ರೆಂಡ್ಸ್. ಈ ಥರ ಮೆಸೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ನೀವು ಎಲ್ಲಿ ಬೇಕಾದರೂ ಅಲ್ಲಿ ಮೆಸೇಜ್ನ ಇಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಮೆಸೇಜು. ಇಲ್ಲಿ ತೋರಿಸ್ತಾ ಇದೆ, ಇದು ಎಕ್ಸಾಂಪಲ್ ಇದೆ ಯಾವ ಥರ ಅಂತ. ಇದನ್ನು ಇಲ್ಲಿ ಈ ಥರ ಇಲ್ಲಿ ಆಗಿಬಿಟ್ರೆ ಡೆಲೀಟ್ ಆಗಿಬಿಡುತ್ತೆ. ಅಂದರೆ ಮೆಸೇಜ್ ಡೆಲೀಟ್ ಆಗೋಲ್ಲ, ಸ್ಕ್ರೀನ್ ಮ್ಯಾಗಿಂದ ಹೋಗ್ಬಿಡುತ್ತೆ ಅಷ್ಟೇ. ಇವಾಗ ನಾನು ಬೇರೆ ನನ್ನ ವಾಟ್ಸಪ್ಪಿಂದ ಈ ವಾಟ್ಸಪ್ಗೆ ಮೆಸೇಜ್ ಮಾಡ್ತೀನಿ. ಯಾವ ಥರ ಮೆಸೇಜ್ನ ನೋಡೋದು ಅಂತ ನೋಡೋಣ. ಇವಾಗ ಮೆಸೇಜ್ ಮಾಡ್ತೀನಿ ನಾನು ಬೇರೆ ವಾಟ್ಸಪ್ಪಿಂದ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಈಗ ನೀವು ವಾಟ್ಸಪ್ ಓಪನ್ ಮಾಡದೆ ನಿಮ್ಮದು ಮೆಸೇಜ್ನ ನೋಡ್ಬೋದು. ಇಲ್ಲಿ ತೋರಿಸ್ತಾ ಇದೆ, ಇಲ್ಲಿ ಮೆಸೇಜ್ ಬಂತು. ಇವಾಗ ನೀವು ಬರೀ ಮೆಸೇಜ್ನ ಇಲ್ಲಿ ನೋಡ್ಬೋದು, ರಿಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಆದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ವಾಟ್ಸಪ್ಗೆ ಹೋಗ್ಬಿಡ್ತೀರಿ. ವಾಟ್ಸಪ್ಗೆ ಹೋಗಾದ್ಮೇಲೆ ಇಲ್ಲಿ ವಾಟ್ಸಪ್ ಓಪನ್ ಆದಮೇಲೆ ನಿಮ್ಮ ಲಾಸ್ಟ್ ಸೀನು ಅಪ್ಡೇಟ್ ಆಗುತ್ತೆ. ನೀವು ಇದ್ರ ಒಳಗೆ ಬಂದರೆ ಲಾಸ್ಟ್ ಸೀನ್ ಅಪ್ಡೇಟ್ ಆಗುತ್ತೆ. ಅದೇ ಒಂದು ಪ್ರಾಬ್ಲಮ್ ಇದೆ ಈ ಆ್ಯಪ್ನ. ಈ ಆ್ಯಪಲ್ಲಿ ನೀವು ರಿಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ನೀವು ಅಷ್ಟೇ ಮೆಸೇಜ್ನ ಓದಬಹುದು. ಇವಾಗ ನೋಡೋಣ, ಇಲ್ಲಿ ಬ್ಲೂ ಟಿಕ್ಕು ನಾವು ಮೆಸೇಜ್ನ ರೀಡ್ ಮಾಡಿದ್ರೆ ಬ್ಲೂ ಟಿಕ್ಕು ಕಾಣಿಸಲ್ಲ ಅಂತ ನೋಡೋಣ. ಇವಾಗ ನಮ್ಮ ಬೇರೆ ನಂಬರಿಂದ ವಾಟ್ಸಪ್ ಮತ್ತೊಂದು ಸತಿ ಮೆಸೇಜ್ ಕಳಿಸ್ತೀನಿ. ಇವಾಗ ಇಲ್ಲಿ ತೋರಿಸ್ತಾ ಇದೆ ಹಲೋ ಕಂಪ್ಯೂಟರ್ ಗುರುಜಿ ಅಂತ ಮೆಸೇಜ್ ಬಂದಿದೆ. ನಾನು ಮೆಸೇಜ್ನ ಓದಿದ್ದೀನಿ, ಆದರೆ ನಾನು ಬೇರೆ ವಾಟ್ಸಪ್ಪಿಂದ ಕಳಿಸಿದ್ದೀನಿ. ಅಲ್ಲಿ ಬ್ಲೂ ಟಿಕ್ಕು ಇನ್ನೂ ಬ್ಲೂ ಆಗಿ ಕಾಣಿಸ್ತಾ ಇಲ್ಲ. ಆ ಬ್ಲೂ ಟಿಕ್ ಬಂದಿಲ್ಲ ಅಂದರೆ ನಾವು ಮೆಸೇಜ್ನ ರೀಡ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆ ಸ್ಕ್ರೀನಲ್ಲಿ ಹೋಗೋಣ, ಆ ಸ್ಕ್ರೀನಲ್ಲಿ ನೋಡೋಣ ಯಾವ ಥರ ಅಲ್ಲಿ ಬ್ಲೂ ಟಿಕ್ ತೋರಿಸ್ತಾ ಇದೆಯೋ ಇಲ್ಲೋ ಅಂತ ನೋಡೋಣ. ಇವಾಗ ಇಲ್ಲಿ ಮೆಸೇಜ್ ಬಂದಿದೆ ಹಲೋ ಕಂಪ್ಯೂಟರ್ ಗುರುಜಿ ಅಂತ. ಇಲ್ಲಿ ನಾನು ಮೆಸೇಜ್ ರೀಡ್ ಮಾಡಿದ್ದೀನಿ, ಆದರೂ ಅಲ್ಲಿ ಬ್ಲೂ ಟಿಕ್ ತೋರಿಸ್ತಾ ಇಲ್ಲ. ಏನಕ್ಕಂದರೆ ಇದು ನಾವು ಆ್ಯಪ್ನ ಯೂಸ್ ಮಾಡಿಬಿಟ್ಟು ಮೆಸೇಜ್ನ ರೀಡ್ ಮಾಡ್ತಾ ಇದ್ದೀವಿ. ಈ ಮೆಸೇಜ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಓಪನ್ ಆಗುತ್ತೆ, ಅಲ್ಲಿ ಬ್ಲೂ ಟಿಕ್ ತೋರಿಸುತ್ತೆ. ಇವಾಗ ನಾವು ಇದನ್ನು ಇಷ್ಟೇ ಬಿಡೋಣ. ಬೇರೆ ನಾವು ಕಳಿಸಿರೋ ವಾಟ್ಸಪ್ಪಲ್ಲಿ ನೋಡೋಣ, ಅಲ್ಲಿ ಬ್ಲೂ ಟಿಕ್ ಬಂದಿದೆಯೋ ಬಂದಿಲ್ಲೋ ಅಂತ ಕನ್ಫರ್ಮೇಷನ್ ಮಾಡೋಣ. ಆ ಸ್ಕ್ರೀನ್ಗೆ ಹೋಗೋಣ. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಲೂ ಟಿಕ್ ಬಂದಿಲ್ಲ, ಹಲೋ ಕಂಪ್ಯೂಟರ್ ಗುರುಜಿ ಅಂತಿದೆ. ಟೈಮಿಂಗ್ ನೋಡಿ 12:42. ಈ ಸ್ಕ್ರೀನಲ್ಲಿ ನೋಡಿ, ಇಲ್ಲಿ 12:47 ಆಗಿದೆ. ಮತ್ತೊಂದು ಸತಿ ಮೆಸೇಜ್ ಮಾಡಿದೆ ಹಲೋ ಕಂಪ್ಯೂಟರ್ ಗುರುಜಿ ಅಂತ, ಅದು 12:47 ಇಲ್ಲೂ 12:47 ಆಗ್ತಾ ಇದೆ. ಇಲ್ಲಿ ಬ್ಲೂ ಟಿಕ್ ತೋರಿಸ್ತಾ ಇಲ್ಲ. ಈ ಥರ ಈ ಆ್ಯಪ್ ವರ್ಕ್ ಮಾಡುತ್ತೆ. ನನಗನ್ಸುತ್ತೆ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಏನಾದರೂ ಕ್ವಶನ್ ಇದ್ದರೆ ತಳಗಡೆ ಕಮೆಂಟ್ ಮಾಡಿ ಕೇಳಿ, ಅದಕ್ಕೆ ನಾನು ಉತ್ತರ ಮಾಡ್ತೀನಿ. ಈ ಇನ್ಫಾರ್ಮೇಷನ್ನು ಬೇರೆಯವ್ರಿಗೆ ಹೇಳಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಟಿಪ್ಸ್ ಟ್ರಿಕ್ಸ್ ಬಗ್ಗೆ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ. ಹಾಗೆ ಬೇರೆಯವ್ರನ್ನ ಹೇಳಿ, ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಕನ್ನಡದಲ್ಲಿ ಟಿಪ್ಸ್ ಟ್ರಿಕ್ಸ್ ಬಗ್ಗೆ ನಾನು ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ವಿಡಿಯೋ ತಳಗಡೆ ಒಂದು ಆಪ್ಷನ್ ಬರ್ತಾ ಇದೆ ರೆಡ್ ಕಲರಿಂದ, ಸಬ್ಸ್ಕ್ರೈಬ್ ಅಂತ. ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ. ನನ್ನ ಹೊಸ ವಿಡಿಯೋ ಬಂದರೆ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಈ ವಿಡಿಯೋಲ್ಲಿ ಇಷ್ಟೇ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.